Hello, students and parents. Welcome to Pep Talk Info. ಇವತ್ತು ನಾವು ಡಿಸ್ಕಸ್ ಮಾಡ್ತಾ ಇರೋ ಕಾಲೇಜು ಬೆಂಗಳೂರು ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಬ್ಯಾಂಗ್ಳೂರ್. ಸೊ ಇದನ್ನ BIT ಅಂತ ಶಾರ್ಟ್ ಫಾರಮ್ ಅಲ್ಲಿ ಕರೀತಾರೆ. ಈ ಕಾಲೇಜಿನ ಕೋಡು E008. ಸೊ ಈ ವಿಡಿಯೋದಲ್ಲಿ ನಾವು ಏನೇನು ಕಲ್ತ್ಕೊಳ್ಳೋಣ ಅಂತ ಹೇಳಿದ್ರೆ, ಈ ಕಾಲೇಜಲ್ಲಿ ಯಾವ್ಯಾವ ಡಿಪಾರ್ಟ್ಮೆಂಟ್ ಇದೆ, ಡಿಪಾರ್ಟ್ಮೆಂಟ್ ಅಲ್ಲಿ ಎಷ್ಟು ನಂಬರ್ ಆಫ್ ಸೀಟ್ಸ್ ಇದೆ, ಈಚ್ ಡಿಪಾರ್ಟ್ಮೆಂಟ್ಗೆ ನಮಗೆ ಕಟ್ ಆಫ್ ರೇಂಜ್ ಏನಿದೆ, ಅಂಡ್ ಕ್ಯಾಟಗರಿ ವೈಸ್ ಕಟ್ ಆಫ್ ಏನಿದೆ, ಅಂಡ್ ಪ್ಯಾಕೇಜ್ ಈ ಕಾಲೇಜಲ್ಲಿ ಪ್ರೀವಿಯಸ್ ಇಯರ್ ಎಷ್ಟಕ್ಕೆ ಪ್ಲೇಸ್ಮೆಂಟ್ ಆಯಿತು, ಮ್ಯಾಕ್ಸಿಮಮ್ ಎಷ್ಟಕ್ಕೆ ಪ್ಲೇಸ್ಮೆಂಟ್ ಆಯಿತು, ಆವ್ರೇಜ್ ಎಷ್ಟು ಪ್ಲೇಸ್ಮೆಂಟ್ ಆಯಿತು ಅಂತ ನಾನು ಡಿಸ್ಕಸ್ ಮಾಡ್ತೀನಿ. ಸೊ ಈ ಒಂದೊಂದು ಕಾಲೇಜ್ದು ಒಂದೊಂದು ವಿಡಿಯೋ ಮಾಡೋದಕ್ಕೆ ನಮಗೆ ಈ ಡೇಟಾನ ಇಷ್ಟು ಬ್ಯೂಟಿಫುಲ್ ಆಗಿ ಪ್ರೆಸೆಂಟ್ ಮಾಡೋದಕ್ಕೆ ನಮಗೆ 3 to 4 hours ಹಿಡಿಯುತ್ತೆ. ಸೊ ನೀವು ಅರ್ಥ ಮಾಡ್ಕೊಳ್ಳಿ, ದಿನಕ್ಕೆ ಒಂದು ವಿಡಿಯೋಕ್ಕಿಂತ ಹೆಚ್ಚು ಮಾಡೋದು ನಮಗೂ ಕಷ್ಟ. ಓಕೆನಾ? ಸೊ ನಮ್ಮ ಪ್ರಯತ್ನ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆನೂ. ಆ್ಯಂಡ್ ನೆಕ್ಸ್ಟ್ ಯಾವ ಕಾಲೇಜ್ ಬೇಕು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಮಗೆ ಎಷ್ಟಾಗುತ್ತೋ ಅಷ್ಟು ಕಾಲೇಜನ್ನು ನಾವು ನಿಮಗೆ ಮಾಡಿಕೊಡ್ತೀವಿ. ಆಯಿತಾ? ಈ ಕಾಲೇಜಲ್ಲಿ ಟೋಟಲ್ ನಂಬರ್ ಆಫ್ ಸೀಟ್ಸು KEA ಇಂದ ಎಷ್ಟು ಅಲಾಟ್ ಆಗುತ್ತೆ ಅಂತ ಹೇಳಿದ್ರೆ 578 ಸೀಟ್ಸ್ ಅಲಾಟ್ ಆಗುತ್ತೆ. ಆಯಿತಾ? ನಿಮ್ಮಲ್ಲಿ ಯಾರಿಗಾದರೂ ಪರ್ಸನಲೈಸ್ಡ್ ಗೈಡೆನ್ಸ್ ಬೇಕಾದರೆ ಆಪ್ಷನ್ ಎಂಟ್ರಿಗೆ ನಿಮಗೆ ಇವಾಗ ಎಲ್ಲರೂ ಯೂಟ್ಯೂಬಲ್ಲಿ ಏನಾಗುತ್ತೆ ಅಂದರೆ ಟಾಪ್ 15 to 20 ಕಾಲೇಜ್ ಡಿಸ್ಕಸ್ ಮಾಡ್ತಾರೆ. ಆಯಿತಾ? ನೀವು ಎಲ್ಲರೂ ಇದೇ ಕಾಲೇಜ್ ಸಿಗುತ್ತೆ ಅಂತ ಗ್ಯಾರಂಟಿ ಇಲ್ಲ. ಯಾರೋ ಒಂದು 57,000 ರ್ಯಾಂಕ್ ತೊಗೊಂಡಿರ್ತಾರೆ. ಅವರಿಗೆ ಇವಾಗ ಈ ಟಾಪ್ 15ಅಲ್ಲಿ ಟಾಪ್ 2 ಬ್ರಾಂಚಸ್ ಸಿಗಬೇಕು ಅಂದರೆ ಆಗೋದಿಲ್ಲ. ಸೊ ಆ ರ್ಯಾಂಕ್ಗೆ ಹತ್ತತ್ರ ಇರೋ ಕಾಲೇಜ್ ಯಾವುದು, ಎಷ್ಟೊಂದು ನೀವು ಆ ಹತ್ತತ್ರ ಇರೋ ಕಾಲೇಜ್ ನಿಮ್ಗೆ ಯಾವುದು ಅಂತಾನೆ ಗೊತ್ತಾಗೋದಿಲ್ಲ. ಇನ್ಫ್ಯಾಕ್ಟ್ ಎಷ್ಟು ರಿಸರ್ಚ್ ಮಾಡಿದ್ರು ಕಮ್ಮಿನೇ ಅದು. ಆಯ್ತಾ? ಅಂಥವ್ರಿಗೆ ಯಾರ್ಯಾರಿಗೆ ಈ ಫೀಸ್ ಅಫೋರ್ಡಬಲ್ ಇದೆಯಲ್ಲ ಅವರು ಮಾತ್ರ ಬನ್ನಿ. ಆದಷ್ಟು ಯೂಟ್ಯೂಬಲ್ಲಿ ನಾವು ಎಷ್ಟು ಕಾಲೇಜ್ ಆಗುತ್ತೋ ಅಷ್ಟು ಕಾಲೇಜು ಮಾಡಿಕೊಡ್ತೀವಿ. ಬಟ್ ನಾವು ಏನು ಡಿಸ್ಕಸ್ ಮಾಡಿದ್ರು ಒಂದು ರೌಂಡನ್ನು ಡಿಸ್ಕಸ್ ಮಾಡ್ಬೋದು. ಯಾಕೆಂದರೆ ಡೇಟಾ ಸಾರ್ಟಿಂಗ್ ಇಸ್ ಅ ಡಿಫಿಕಲ್ಟ್ ಟಾಸ್ಕ್ ಫಾರ್ ಅಸ್. ಪ್ರೆಸೆಂಟೇಷನ್ ಮಾಡೋದು ತುಂಬ ಕಷ್ಟ. ಹಾಗಾಗಿ ನಮ್ಮ ಕೈಲಿ ಆದಷ್ಟು ನಾವು ಮಾಡಿಕೊಡ್ತೀವಿ, ನಿಮ್ಗೊಂದು ಇನ್ಸೈಟನ್ನು ಕೊಡ್ತೀವಿ. ಸೊ ಇನ್ಸೈಟನ್ನು ಮೀರಿ ನಿಮಗೆ ಯಾರಿಗಾರಿಗೂ ಅಫೋರ್ಡ್ ಮಾಡ್ಕೊಳಕ್ಕಾಗತ್ತಲ್ಲ, ಯು ಕ್ಯಾನ್ ಜಾಯಿನ್ ಅವರ್ ಪೇಡ್ ಕೌನ್ಸೆಲಿಂಗ್. ಆಯಿತಾ? ಕಾಂಟ್ಯಾಕ್ಟ್ ನಂಬರ್ ಇಲ್ಲಿ ಕೊಟ್ಟಿದ್ದೀನಿ. ಸೊ ನೀವು ಫಿಸಿಕ್ಸ್ ಪೆಪ್ಟಾಕ್ ಆ್ಯಪನ್ನು ಡೌನ್ಲೋಡ್ ಮಾಡ್ಕೋಬೇಕು, ಅದರಿಂದ ಜಾಯಿನ್ ಆಗಬೇಕು. ಇನ್ಫ್ಯಾಕ್ಟ್ ನಿಮಗೆ ಗೊತ್ತಾಗ್ಲಿಲ್ವಾ, ನೀವು ಕಾಂಟ್ಯಾಕ್ಟ್ ಮಾಡಿ, ನಾನು ನಿಮಗೆ ಕಂಪ್ಲೀಟ್ ಡೀಟೇಲ್ಸ್ನ ಹೇಳ್ತೀನಿ. ಸೊ ಇವಾಗ BITಲಿ ಹಾಗಾದರೆ ಸ್ಯಾಲ್ರಿ ಪ್ಯಾಕೇಜ್ ಎಷ್ಟು ಪ್ಲೇಸ್ ಆಗಿತ್ತು ಸರ್? ಸೊ ಎಲ್ರಿಗೂ ತಲೆಯಲ್ಲಿರೋ ಡೌಟ್ ಅದು. ಹೈಯೆಸ್ಟ್ ಸ್ಯಾಲ್ರಿ ಪ್ಯಾಕೇಜು 45 lakh ತನಕ ಪ್ಲೇಸ್ ಆಗಿತ್ತು ಲಾಸ್ಟ್ ಇಯರ್. ಆ್ಯಂಡ್ ಆವ್ರೇಜ್ ಸ್ಯಾಲ್ರಿ ಪ್ಯಾಕೇಜಸ್ 7 lakh. ಸೊ ನೀವೇನು ಮಾಡಬೇಕು, ಪೇರೆಂಟ್ಸು ಇವಾಗ PUCಲಿ ಚೆನ್ನಾಗಿ ತೆಗೆದುಬಿಟ್ರು ಸ್ಕೋರು, ಆ್ಯಂಡ್ ಇಂಜಿನಿಯರಿಂಗ್ ಸೇರಿಸ್ಬಿಟ್ಟ ತಕ್ಷಣ ನಮಗೆ ಈ ರೇಂಜ್ ಒಳಗೆ ಸಿಕ್ಬಿಡುತ್ತೆ ಅನ್ನೋದು ತಪ್ಪು. ಯಾಕೆಂದರೆ ಕಾಲೇಜಲ್ಲಿ 100% ಪ್ಲೇಸ್ಮೆಂಟ್ ಅಂತ ಹೇಳ್ತಾರಲ್ಲ, ಎಲ್ಲ ಕಾಲೇಜ್ ಇರ್ರೆಸ್ಪೆಕ್ಟಿವ್ ಆಫ್ ಅದು ಎಷ್ಟು ಟಾಪ್ ಕಾಲೇಜ್ ಆಗಿರಲಿ, ಅದು ಯಾವುದ್ರ ಮೇಲೆ ಹೇಳ್ತಾರೆ ಅಂತ ಹೇಳ್ತೀನಿ ನೋಡಿ. ಈಗ ಫಸ್ಟು 4 ವರ್ಷ ಕಾಲೇಜ್ ಇರೋದು 4 ವರ್ಷ ಅಲ್ವಾ? ಈ 3 ವರ್ಷದ ತನಕ ಅವರು ಆವ್ರೇಜ್ CGPA ಕೇಳ್ತಾರೆ. ಸೊ ಅಂದರೆ ಎಷ್ಟೊಂದು ಕಂಪ್ನಿ ಟಾಪ್ ಕಂಪ್ನಿಗಳು ಬರ್ತಾವಲ್ಲ, ಆ ಟಾಪ್ ಕಂಪ್ನಿಗೆ ಈ ಹುಡುಗ ಇಂಟರ್ವ್ಯೂ ಹೋಗಬೇಕು ಅಂತ ಕೇಳಿದ್ರೆ ಮಿನಿಮಮ್ ಕ್ರೈಟೀರಿಯಾ 8 CGPA ಇರಬೇಕು ಅಂತ ಇದು ಕಾಲೇಜ್ ಅವರು ಡಿಸೈಡ್ ಮಾಡ್ತಾರೆ. ವರ್ಷ ಇದನ್ನು ಚೇಂಜ್ ಮಾಡ್ತಾರೆ. ದಟ್ ಡಿಪೆಂಡ್ಸ್ ಆನ್ ಕಾಲೇಜ್. ಅದು ಈಗಲೇ ಹಿಂಗೆ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಆಯಿತಾ? ಇದು ಕಾಲೇಜಿಂದ ಕಾಲೇಜ್ಗೆ ಬೇರೆ ಆಗುತ್ತೆ. ಇನ್ನು ಕೆಲವುದು ಸೆಕೆಂಡ್ ಗ್ರೇಡ್ ಕಂಪ್ನಿಗಳಿಗೆ ಅಟೆಂಡ್ ಮಾಡೋದಕ್ಕೆ 7 CGPA ಇರಬೇಕು ಅಂತ ಹೇಳ್ತಾರೆ. ಸೊ ಕೆಲವು ಮಕ್ಕಳೆಲ್ಲ ಏನು ಮಾಡ್ಕೋತಾರೆ, 6.5 ತನಕ CGPA ಇಟ್ಕೋತಾರೆ. ಅವ್ರು ಇದು ಯಾವುದಕ್ಕೂ ಇಂಟರ್ವ್ಯೂ ಈ ಥರ ಟಾಪ್ ಕಂಪ್ನೀಸ್ಗೆ ಇಂಟರ್ವ್ಯೂ ಕಳಿಸೋದೇ ಇಲ್ಲ. ಕೆಲವು ಸತಿ CGPA ಲೆಸ್ 5.5 ಎಲ್ಲ ಬಂದ್ಬಿಟ್ರೆ ಅವ್ರಿಗೆ ಇಂಟರ್ವ್ಯೂನೇ ಕೂರಿಸೋದಿಲ್ಲ. ಸೊ ನಾನು ಈಗ ಹೇಳ್ಬಿಡ್ಬೋದು ನಿಮಗೆ ಈ ಕಾಲೇಜ್ ಸೇರಿದ್ರೆ ಇಷ್ಟರೊಳಗೆ ಬಂದ್ಬಿಡುತ್ತೆ ಅಂತ. ದ ಥಿಂಗ್ ಇಸ್, ಮಕ್ಕಳು 4 ವರ್ಷನೂ ಚೆನ್ನಾಗಿ ಓದಬೇಕು. ಅಷ್ಟು CGPAನ ಮೇಂಟೈನ್ ಮಾಡಿದ್ರೆ ಮಾತ್ರ ಕ್ಯಾಂಪಸ್ ಇಂಟರ್ವ್ಯೂ ಆಗೋದು. ಹಾಗಾದರೆ ಕಮ್ಮಿ CGPA ಬಿದ್ದರೆ ಒಳ್ಳೆ ಕೆಲಸ ಸಿಗಲ್ಲ ಅಂತಲ್ಲ, ಸಿಗುತ್ತೆ. ಆದರೆ ಸ್ವಲ್ಪ ಸೈಕಲ್ ಹೊಡಿಬೇಕು, ಆಫ್ ಕ್ಯಾಂಪಸ್ಸು ಒಂದಿಷ್ಟು ಇಂಟರ್ವ್ಯೂ ಅಟೆಂಡ್ ಮಾಡಬೇಕು, ಆವಾಗ ಸಿಗತ್ತೆ. ಆಯಿತಾ? ಜಗತ್ತಲ್ಲಿ ಎಲ್ರಿಗೂ ಜೀವನ ಕಟ್ಕೊಳ್ಳೋ ಒಂದು ವ್ಯವಸ್ಥೆ ಇದೆ. ಬಟ್ ಸ್ವಲ್ಪ ಸೈಕಲ್ ಹೊಡೆದು ಆ ಜೀವನ ಕಟ್ಕೋಬೇಕು ಅಷ್ಟೇ. ಆಯಿತಾ? ಸೊ ಇದು ರಿಯಾಲಿಟಿ. ಯಾರು ಬೇರೆಯವರು ಹೇಳಲ್ಲ, ನಾನು ಹೇಳ್ತಾ ಇದ್ದೀನಿ, ಅಷ್ಟೇ ಡಿಫರೆನ್ಸ್. ಆಯಿತಾ? ಹಾಗಾದರೆ ಈ ಕಾಲೇಜಲ್ಲಿ ಯಾವ ಡಿಪಾರ್ಟ್ಮೆಂಟ್ ಇದೆ ಅಂತ ನೋಡೋದಾದ್ರೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇದೆ, 27 ಸೀಟ್ಸ್ ಅವೈಲೇಬಲ್ ಇದೆ.
ಸೊ ಸಿವಿಲ್ ಇಂಜಿನಿಯರಿಂಗ್ ಇದೆ, ಇದಕ್ಕೆ 52 ಸೀಟ್ಸ್ ಅವೈಲೇಬಲ್ ಇದೆ. CS ಗೆ 105 ಸೀಟ್ಸ್ ಅವೈಲೇಬಲ್ ಇದೆ. ಡೇಟಾ ಸೈನ್ಸ್ 27 ಸೀಟ್ಸ್ ಅವೈಲೇಬಲ್ ಇದೆ. EC 79 ಸೀಟ್ಸ್ ಅವೈಲೇಬಲ್ ಇದೆ. TEEE 26 ಸೀಟ್ಸ್ ಅವೈಲೇಬಲ್ ಇದೆ. EI 26 ಸೀಟ್ಸ್ ಅವೈಲೇಬಲ್ ಇದೆ. ET 26 ಸೀಟ್ಸ್ ಇದೆ. EV ಇದು ಕಂಪ್ಯಾರಿಟಿವ್ಲಿ ಸ್ವಲ್ಪ ಹೊಸ ಕೋರ್ಸ್ ಅಂತ ಅನ್ಕೊಳ್ಳಿ. ಇದಕ್ಕೆ 25 ಸೀಟ್ಸ್, ಇದು ಕಮ್ಮಿ ಕಾಲೇಜಲ್ಲಿ ಈ ಕೋರ್ಸ್ ಇರೋದು, ಆಯ್ತಾ. ಸೊ 25 ಸೀಟ್ಸ್ ಅವೈಲೇಬಲ್ ಇದೆ. IC 27 ಸೀಟ್ಸ್ ಇದೆ. IE 79 ಸೀಟ್ಸ್ ಇದೆ. ಮೆಕ್ಯಾನಿಕಲ್ 52, ರೋಬೋಟಿಕ್ಸ್ ಅಂಡ್ AI 27 ಸೀಟ್ಸ್ ಇದೆ. ಓಕೆನಾ. ಸೊ ಹಾಗಾದ್ರೆ ಇವಾಗ ಇಷ್ಟು ರೇಂಜ್ ಅನ್ನ ನಾವು ನೋಡಿದ್ವಿ, ಇಷ್ಟು ಡಿಪಾರ್ಟ್ಮೆಂಟ್ಗಳಿದೆ. ಡಿಪಾರ್ಟ್ಮೆಂಟ್ ಇಂಡಿವಿಜುವಲ್ ಕಟ್ ಆಫ್ ರೇಂಜ್ ಅನ್ನ ನೋಡೋದಾದ್ರೆ, ಈ ಡಿಪಾರ್ಟ್ಮೆಂಟ್ ರ್ಯಾಂಕಿಂಗ್ ನೋಡೋಣ ಫಸ್ಟ್ ಇವಾಗ. ಸೊ ಈ ಕಾಲೇಜಲ್ಲಿ ಬೆಸ್ಟ್ ರ್ಯಾಂಕಿಂಗ್ ಇಂದ ಲೀಸ್ಟ್ ರ್ಯಾಂಕಿಂಗ್ ಅನ್ನ ಕೊಡ್ತಾ ಹೋಗ್ತೀನಿ ನಾನು. ಸೊ ಫಸ್ಟ್ ಬೆಸ್ಟ್, ಈ ಕಾಲೇಜಲ್ಲಿರೋ ಫಸ್ಟ್ ಬೆಸ್ಟ್ ಡಿಪಾರ್ಟ್ಮೆಂಟ್ ಇಸ್ CS. ಸೆಕೆಂಡು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಥರ್ಡು ಇನ್ಫಾರ್ಮೇಶನ್ ಸೈನ್ಸ್. ಫೋರ್ತು ಡೇಟಾ ಸೈನ್ಸ್. ಫಿಫ್ತು IC ಸೈಬರ್ ಸೆಕ್ಯೂರಿಟಿ. ಸಿಕ್ಸ್ತು EC. ಸೆವೆಂತು ರೊಬಾಟಿಕ್ಸ್. ಏಯ್ತು EV. ನೈನ್ತು ET. 10th ರ್ಯಾಂಕ್ ಅಲ್ಲಿ ಇರೋದು TEEE. 11th EI. 12th ಮೆಕ್ಯಾನಿಕಲ್ ಅಂಡ್ 13th ಸಿವಿಲ್. ಇದೆರಡು ಒಂಥರ ಅನ್ಡಿಫಿಟೆಡ್. ಇದು ಯಾವ ಕಾಲೇಜಲ್ಲಿ ನೋಡಿದ್ರು ಇದು ಲಾಸ್ಟ್ ಇಯರ್ ಬರುತ್ತೆ. ಅದೇನೋ ಗೊತ್ತಿಲ್ಲ, ಮೆಕ್ಯಾನಿಕಲ್ ಸಿವಿಲ್ ಬಿದ್ದೋಗ್ಬಿಟ್ಟಿದ್ಯಾ ಏನ್ ಕತೆನೋ ಗೊತ್ತಿಲ್ಲ ನನಗೆ. ಅದು ನಾವೆಲ್ಲ PUC ಓದ್ತಾ ನಾವು BSc MSc ಮಾಡಿರೋದು ಮಾಸ್ಟರ್ಸು. ಸೊ ಇಲ್ಲಿ ನಮ್ ಜೊತೆ ಓದೋರೆಲ್ಲರೂ ಮೆಕ್ಯಾನಿಕಲ್ ಹುಡುಗರು, ಯಾರನ್ನೇ ಕೇಳಿದ್ರು ಮೆಕ್ಯಾನಿಕಲ್ ಅಂತಿದ್ರು. ಇವಾಗ ಫುಲ್ ಬಾಟಮ್ ಕೊಟ್ಟೋಗಿದೆ, ಯಾಕೆ ಅಂತ ಗೊತ್ತಿಲ್ಲ. ಇದಕ್ಕೆ ಟ್ರೆಂಡ್ ಜಾಸ್ತಿ ಆಗೋಗ್ಬಿಟ್ಟಿದೆ CS ಅಂಡ್ ಸಿಸ್ಟರ್ ರಿಲೇಟೆಡ್ ಕೋರ್ಸಸ್ಗೆ, ಆಯ್ತಾ. ನೆಕ್ಸ್ಟ್ ರ್ಯಾಂಕ್ ರೇಂಜ್ ನ ನೋಡೋಣ ಈಚ್ ಡಿಪಾರ್ಟ್ಮೆಂಟ್ಗೆ. CSಗೆ 5540 ಇಂದ 45,214 ತನಕ ಇದೆ. AIಗೆ 6117 ಇಂದ 41,933 ವರೆಗೂ ಇದೆ. ಇನ್ಫಾರ್ಮೇಶನ್ ಸೈನ್ಸ್ಗೆ 7300 ಇಂದ 71,108 ತನಕ ಇದೆ. ಡೇಟಾ ಸೈನ್ಸ್ಗೆ 7,721 ಇಂದ 57,777, ಸೊ ಒಳ್ಳೆ ಫ್ಯಾನ್ಸಿ ನಂಬರ್ ತನಕನೂ ಇದೆ. ಸೊ ನೆಕ್ಸ್ಟ್ ಸೈಬರ್ ಸೆಕ್ಯೂರಿಟಿ ನೋಡೋದಾದ್ರೆ 8,997 ಇಂದ ಹಿಡಿದು 65,179 ವರೆಗೂ ಇದೆ. ECಗೆ ನೋಡೋದಾದ್ರೆ 9,840 ಇಂದ ಹಿಡಿದು 79,054 ತನಕ ಇದೆ. ರೋಬೋಟಿಕ್ಸ್ಗೆ 13,559 ಇಂದ ಹಿಡಿದು 65,641 ತನಕ ಇದೆ. EVಗೆ 18,938 ಇಂದ 1,49,701, ಸೊ ಆಲ್ಮೋಸ್ಟ್ 1.5 ಲಕ್ಷ ತನಕನೂ ಈ ಬ್ರಾಂಚ್ಗೆ ಸೀಟ್ ಅಲಾಟ್ ಆಗಿದೆ. ಸೊ ಹಾಗಾದ್ರೆ ಈ ಬ್ರಾಂಚ್ಗೆ ಕಂಪ್ಯಾರಿಟಿವ್ಲಿ ನೋಡಿ, ರ್ಯಾಂಕ್ ರೇಂಜ್ ಜಾಸ್ತಿ ಆದಂಗೂ ಆ ಬ್ರಾಂಚ್ಗೆ ಡಿಮ್ಯಾಂಡ್ ಕಡಿಮೆ ಅಂತ. ಈಗ ಕೆಲವರೆಲ್ಲ ಯೂಟ್ಯೂಬ್ ವಿಡಿಯೋದಲ್ಲಿ ಮಾಡಿ ಹೇಳ್ತಾರೆ, ಈ ಡಿಪಾರ್ಟ್ಮೆಂಟು ಅನ್ಡಿಸ್ಪ್ಯೂಟೆಡ್, ಇದಕ್ಕೆ ಯಾರು ಜಾಸ್ತಿ ಫೋಕಸ್ ಇಲ್ಲ ಇರುತ್ತೆ ಅಂತ. ಸೊ ಡಿಮ್ಯಾಂಡ್ ಯಾವ್ದಕ್ ಬರುತ್ತೆ? ಯಾವುದಕ್ಕೆ ಕೆಲಸ ಚೆನ್ನಾಗಿ ಆಗ್ತಾ ಇದೆ ಅಂತದ್ದು ಒಂದು ಮಾರ್ಕೆಟ್ ಸೆಟ್ ಆಗಿರುತ್ತೆ, ಅದಕ್ಕೆ ಡಿಮ್ಯಾಂಡ್ ಬರುತ್ತೆ. ಸೊ ಇದಕ್ಕೆ ಅಷ್ಟು ಮಾರ್ಕೆಟ್ ಇನ್ನು ಸೆಟ್ ಆಗಿಲ್ಲ, ಅದಕ್ಕೆ ಡಿಮ್ಯಾಂಡ್ ಇಲ್ಲ. ಸೊ ET ನೋಡೋದಾದ್ರೆ 19,130 ಇಂದ ಹಿಡಿದು 1,53,865 ತನಕ ಇದೆ. ಸೊ TEEE ನೋಡೋದಾದ್ರೆ 19,718 ಇಂದ ಹಿಡಿದು 1,13,664 ವರೆಗೂ ಇದೆ. EI ನೋಡೋದಾದ್ರೆ 25,109 ಇಂದ 1,22,389 ತನಕ ಇದೆ. ಮೆಕ್ಯಾನಿಕಲ್ ನೋಡೋದಾದ್ರೆ 51,301 ಇಂದ ಹಿಡಿದು 1,91,000 ವರೆಗೂ ಇದೆ ಚಿಲ್ಡ್ರೆ. ಸೊ ಸಿವಿಲ್ 78,900 ಇಂದ ಹಿಡಿದು 1,88,000 ವರೆಗೂ ಇದೆ. ಸೊ ನೋಡಿ, ಅದಕ್ಕೆ ಇಲ್ಲಿ ಇದು ಯಾಕೆ ಇದು ಬಾಟಮ್ ಅಲ್ಲಿ ಬಂದಿದೆ ಅಂದ್ರೆ ಬಿಕಾಸ್ ಆಫ್ ದಿಸ್ ರೀಸನ್. ಅಂಡ್ ಈ ಅಪ್ಪರ್ ಕಟ್ ಆಫ್ ರೇಂಜ್ ನೋಡ್ಬಿಟ್ಟು ನಮ್ಗೆಲ್ಲ ಸಿಗುತ್ತೆ ಅಂತ ನೀವು ಎಕ್ಸ್ಪೆಕ್ಟ್ ಮಾಡಬೇಡಿ. ಸೊ 2A 2B 3A 3Bಗೆ ಅಷ್ಟೊಂದೇನು ರಿಸರ್ವೇಶನ್ ಇರೋದಿಲ್ಲ. ಇದರಿಂದ ಇನ್ನೊಂದು 4,000 to 5,000 ರ್ಯಾಂಕ್ ಆ ಕಡೆ ಈ ಕಡೆ ಹೋಗಿರ್ಬೋದು ಅಷ್ಟೇ ನಿಮ್ಮ ಕ್ಯಾಟಗರಿಗೆ. GM ಇದು 99% GMದೇ ಲೋಯರ್ ಕಟ್ ಆಫ್ ಏನಿದೆಯೋ ಅದೆಲ್ಲ GMಗೆ, ಆಯ್ತಾ. ಈಗ ಇಂಡಿವಿಜುವಲ್ ಆಗಿ ನಾವು ಕ್ಯಾಟಗರಿ ವೈಸ್ನೇ ನೋಡೋಣ. ಸೊ CSಗೆ GMಗೆ 5,500 ಇಂದ ಹಿಡಿದು ಇಟ್ ವೆಂಟ್ ಆಲ್ ದ ವೇ ಅಪ್ ಟು 45,214. ಸೊ ನೋಡಿ, ನೀವು ಒಂದ್ಸತಿ ಪಾಸ್ ಮಾಡಿ ನಿಮ್ಮ ಡಿಪಾರ್ಟ್ಮೆಂಟ್ ಬೇಕಾದಾಗ, ಯಾಕಂದ್ರೆ ಈ ರ್ಯಾಂಕ್ಗೆ ತಕ್ಕಂತೆ ಅದ್ರ ಮೇಲ್ಗಡೆ ಇರೋ ಕ್ಯಾಟಗರಿನೇ ನಾನು ಅಲೈನ್ಮೆಂಟ್ ಮಾಡಿದ್ದೀನಿ, ಆಯ್ತಾ. ಸೊ ಲಾಸ್ಟ್ ಇಯರ್ ಈ ಕೋಟಾ ಅಂಡರ್ ಅಲ್ಲಿ ಯಾರಿಗೂ ಸೀಟು ಈ ಬ್ರಾಂಚ್ ಅಲ್ಲಿ ಅಲಾಟ್ ಆಗಿಲ್ಲ. ಈ ವರ್ಷ ಆಗ್ಬಾರ್ದು ಅಂತಿಲ್ಲ, ಆಗತ್ತೆ, ಆಯ್ತಾ. ರ್ಯಾಂಕ್ ರೇಂಜ್ ಇದ್ರೊಳಗಿರ್ಬೇಕು. ಸೊ ಇವಾಗ 1K ಅಂದ್ರೆ 1G ಕ್ಯಾಟಗರಿ, ಜನರ 1 ಕ್ಯಾಟಗರಿ 1 ಕನ್ನಡ ಮೀಡಿಯಂ ಅಂತ.
ನಿಮ್ಗೆ ಇಲ್ಲಿ ರ್ಯಾಂಕ್ ಅಲಾಟ್ ಆಗಿಲ್ಲ ಅಂದ್ರೆ ನೀವು ಏನ್ ಮಾಡಬೇಕು, ಇದಕ್ಕೆ ಈಕ್ವಲೆಂಟ್ ಆಗಿ 1G ಇದಕ್ಕೆ ಹತ್ತತ್ರ ಇರೋ ರ್ಯಾಂಕ್ ಇದ್ರೆ ನಿಮಗೆ ಕಾಲೇಜ್ ಸಿಗುತ್ತೆ. ಈ ತರ ನೋಡ್ಬೇಕು. ಸೊ ದ ಥಿಂಗ್ ಇಸ್, ನಿಮಗೆ ಎಲ್ಲಾ ಕಾಲೇಜ್ದು ಎಲ್ಲಾ ಇನ್ಸೈಟು ನಿಮಗೆ ಸಾರ್ಟ್ ಮಾಡೋದಕ್ಕೆ ಆಗೋದಿಲ್ಲ. ನಿಮಗೆ ಅಲ್ಲಿ ನಾವು ಹೆಲ್ಪ್ ಮಾಡ್ತೀವಿ. ಅಂದ್ರೆ ಯಾರ್ಯಾರು 5,000 rupees ಇಸ್ ನಾಟ್ ಎ ಬಿಗ್ ಟಾಸ್ಕ್ ಫಾರ್ ಯು ಗೈಸ್. ಯು ಕ್ಯಾನ್ ಅಫೋರ್ಡ್ ದಿಸ್. ಇಫ್ ಯು ಕ್ಯಾನ್ ಅಫೋರ್ಡ್ ದಿಸ್, ಕೈಂಡ್ಲಿ ಜಾಯಿನ್ ಆರ್ ಕೌನ್ಸಿಲಿಂಗ್. ಆಯ್ತಾ, ನಾವು ನಿಮಗೆ ಇದನ್ನೆಲ್ಲ ಅಸಿಸ್ಟ್ ಮಾಡಿ ನಿಮಗೆ ಸಾರ್ಟ್ ಮಾಡಿ ಕೊಡ್ತೀವಿ ಈಸಿಯಾಗಿ. ನಿಮ್ಮ ಆಪ್ಷನ್ ಎಂಟ್ರಿ ಕುತ್ಕೊಂಡು ಮಾಡಬೇಕಷ್ಟೇ. ನಿಮ್ಮ ಇಷ್ಟದ ಡಿಪಾರ್ಟ್ಮೆಂಟ್ ಎಲ್ಲ ಕೇಳ್ಕೊಂಡು ನಿಮ್ಮ ಜೊತೆ ತುಂಬಾ ಟೈಮ್ ಸ್ಪೆಂಡ್ ಮಾಡಬೇಕು ಇನ್ಫ್ಯಾಕ್ಟ್. ಸೊ ಇವಾಗ ಪೇರೆಂಟ್ಸ್ ನೋಡ್ತಾ ಇರ್ತೀರಾ ಮೋಸ್ಟ್ ಆಫ್ ದ ವಿಡಿಯೋಸ್. ಸೊ ನಿಮ್ಮ ಮಕ್ಕಳನ್ನ ಕೂರಿಸ್ಕೊಂಡು ಅವ್ರಿಗೆ ಯಾವ್ದು ಇಷ್ಟ ಅದನ್ನ ಕೇಳಬೇಕು. ಪೇರೆಂಟ್ಸ್ ಏನ್ ಮಾಡ್ತೀರಾ, ಇವಾಗ ಅವನಿಗೆ CS ಅಂತ ನೀವೇ ಮೆಂಟಲಿ ಪ್ರಿಪೇರ್ ಆಗ್ಬಿಟ್ಟು CS ಅನ್ನೇ ನಮಗೆ ಇನ್ಸಿಸ್ಟ್ ಮಾಡ್ತೀರಾ. ಬಟ್ ಏನ್ ಗೊತ್ತಾ, ಸ್ಟೂಡೆಂಟ್ಸ್ನ ಒಂದ್ಸತಿ ಕೇಳಬೇಕು. ಪಾಪ ಯಾರಿಗೋ ಅವ್ರಿಗೆ ಇಂಟ್ರೆಸ್ಟೇ ಮೆಕ್ಯಾನಿಕಲ್ ಅಲ್ಲಿ ಇರುತ್ತೆ, ಅವ್ರನ್ನ ತಗೊಂಡೋಗಿ CS ಸೇರ್ಸೋದು ಬೇಡ. ಯಾಕಂದ್ರೆ ಈ ಯಾವ ಡಿಗ್ರಿನ ಈಗ ಅವರು ಸೇರ್ಕೊಂಡು ಓದಿ ಪಾಸ್ ಮಾಡ್ತಾರಲ್ಲ, ಆ ಡಿಗ್ರಿ ಇಟ್ಕೊಂಡು ಅವ್ರ ಲೈಫ್ ಲಾಂಗ್ ಕಳಿಬೇಕು. ಅವರ ಇಂಟ್ರೆಸ್ಟ್ಗೆ ಒಂದು ಫ್ರೀಡಮ್ ಅನ್ನ ಕೊಡಬೇಕಾಗತ್ತೆ ಪೇರೆಂಟ್ಸು. ಇದು ನನ್ನ ಸಜೆಷನ್ ಅಷ್ಟೇ. ಅಲ್ಟಿಮೇಟ್ಲಿ ನೀವು ಮನೇಲಿ ಮಾತಾಡ್ಕೋಬೇಕು. ಸೊ ನೆಕ್ಸ್ಟ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನೋಡೋದಾದ್ರೆ 6,117 ಇಂದ ಹಿಡಿದು 41,933 ವರೆಗೂ ಇದೆ ನೋಡಿ. ಬೇರೆ ಹತ್ತತ್ರ ಜನರಲ್ ಈಕ್ವಲೆಂಟ್ ಕ್ಯಾಟಗರೀಸ್ಗೆಲ್ಲ 11,000 ಒಳಗಡೆ ಸೀಟ್ ಅಲಾಟ್ ಆಗೋಗಿದೆ. ಸೊ ಉಳಿದಿರೋ ಒಂದಿಷ್ಟು ಕ್ಯಾಟಗರಿಗೆ ಮಾತ್ರ ಸ್ವಲ್ಪ ಲೀನಿಯನ್ ಸಿಕ್ಕಿ ಸೀಟ್ ಅಲಾಟ್ ಆಗಿದೆ. ಇದೆಲ್ಲದು KEA ಇಂದ ತಗೊಂಡಿರುವಂತಹ ರೌಂಡ್ 1 ಡೇಟಾ. ಸೊ ರೌಂಡ್ 1 ಇಂದ ರೌಂಡ್ 2 ಹೋಗಬೇಕಾದ್ರೆ ನಾನು ಯಾವ್ಯಾವ್ದು ಸಿಗ್ಬೇಕು ಅಂತ ಅದನ್ನ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋದು ತುಂಬಾನೇ ನೆಕ್ಸ್ಟ್ ಇಂಪಾಸಿಬಲ್ ಅನ್ಕೊಳ್ಳಿ. ಸೊ ನನಗೆ ವಿಡಿಯೋ ಸಾರ್ಟ್ ಮಾಡೋದಕ್ಕೆ ಅವಾಗ ನನಗೆ 6 hours ಬೇಕಾಗುತ್ತೆ ಒಂದು ವಿಡಿಯೋಗೆ ಸಾರ್ಟ್ ಮಾಡೋದಕ್ಕೆ. ಅದಾದ್ಮೇಲೆ ನಾನು ಎಲ್ಲದನ್ನು ಡಿಸ್ಕಸ್ ಮಾಡೋಷ್ಟ್ರಲ್ಲಿ ನಿಮ್ಗೆ ಯಾವ್ದು ರ್ಯಾಂಕ್ ಅನ್ನ ಯಾವ ಅರೇಂಜ್ ಮಾಡ್ಕೊಬೇಕು ಅಂತ ನಿಮ್ಗೂ ಗೊತ್ತಾಗೋದಿಲ್ಲ. ಇಟ್ ವಿಲ್ ಬಿ ವೇಸ್ಟ್ ಆಫ್ ಟೈಮ್. ಸೊ ಹಾಗಾಗಿ ನಾನು ರೌಂಡ್ 1 ಡಿಸ್ಕಸ್ ಮಾಡೋದು ಎಲ್ಲ ವಿಡಿಯೋದಲ್ಲಿ. ಸೊ ನೆಕ್ಸ್ಟ್ ಇನ್ಫಾರ್ಮೇಶನ್ ಸೈನ್ಸ್ ನೋಡೋದಾದ್ರೆ 7,360 ಇಂದ ಹಿಡಿದು 71,000 ವರೆಗೂ ಇದೆ. ಸೊ ನೋಡಿ ರ್ಯಾಂಕ್ ರೇಂಜ್. ಸೊ ಅಂದಾಜು ಜನರಲ್ ಅಂಡ್ ಹತ್ತತ್ರ ಕ್ಯಾಟಗರಿಗೆ ಒಂದು 6,000 ರೇಂಜ್ ಇದೆ ಅಷ್ಟೇ. ಅಂಡ್ ಸ್ಪೆಷಲ್ ಕ್ಯಾಟಗರೀಸ್ಗೆ ಮಾತ್ರ ಒಂಚೂರು ಡಿವಿಯೇಷನ್ ಇದೆ. ಅಂಡ್ ನೀವು ಡೇಟಾ ಸೈನ್ಸ್ ನೋಡೋದಾದ್ರೆ 7,721 ಇಂದ ಹಿಡಿದು 57,000 ವರೆಗೂ ರೇಂಜ್ ಇದೆ. ಸೊ ನೋಡಿ ಅಂದಾಜು ನೀವು ಜನರಲ್ ಅಂಡ್ ಜನರಲ್ ರಿಲೇಟೆಡ್ ಹತ್ತತ್ರ ಇರೋ ಕ್ಯಾಟಗರೀಸ್ಗೆ ನೋಡೋದಾದ್ರೆ ಸೊ ರೇಂಜ್ ಏನ್ ಜಾಸ್ತಿ ಇಲ್ಲ, ಒಂದು 12,000 ರೇಂಜ್ ಇದೆ. ಸೊ ಇಲ್ಲಿಂದ ಇಲ್ಲಿಗೆ ಸ್ವಲ್ಪ ರೇಂಜು ಎಕ್ಸ್ಟೆಂಡ್ ಆಗುತ್ತೆ. ಅಂಡ್ ನೆಕ್ಸ್ಟ್ IC ನೋಡೋದಾದ್ರೆ ಸೈಬರ್ ಸೆಕ್ಯೂರಿಟಿ 8,900 ಇಂದ ಹಿಡಿದು 65,000 ವರೆಗೂ ಇದೆ. ಸೊ ಅಂಡ್ ಜನರಲ್ ರಿಲೇಟೆಡ್ ಹತ್ತತ್ರ ಇರೋ ಕ್ಯಾಟಗರೀಸ್ಗೆ ಒಂದು 16,000 ರೇಂಜ್ ಇದೆ. ಸೊ ಇಲ್ಲಿಂದ ಇಲ್ಲಿಗೆ ನಿಮಗೆ ಸ್ವಲ್ಪ ಕನ್ಸಿಷನ್ ಸಿಗುತ್ತೆ. ನೆಕ್ಸ್ಟ್ EC ನೋಡೋದಾದ್ರೆ 9,400 ಇಂದ ಹಿಡಿದು ಆಲ್ ದ ವೇ ಟು 79,000 ವರೆಗೂ ಇದೆ ಆಲ್ಮೋಸ್ಟ್. ಸೊ ಜನರಲ್ ಹತ್ತತ್ರ ಇರೋ ಕ್ಯಾಟಗರೀಸ್ ಎಲ್ಲರಿಗೂ ಸೊ ರ್ಯಾಂಕ್ ರೇಂಜ್ ನೋಡೋದಾದ್ರೆ ಒಂದು 18,000 ರ್ಯಾಂಕ್ ರೇಂಜ್ ಇದೆ. ಸೊ ಇದರಲ್ಲಿ ತುಂಬಾ ಮ್ಯಾಟರ್ ಆಗುತ್ತೆ ಯಾರ್ಯಾರು ಆಪ್ಷನ್ ಎಂಟ್ರಿ ಹೆಂಗ್ ಹಾಕಿದ್ದಾರೆ ಅಂತ. ಹಾಗಾಗಿ ನಿಮ್ಮ ಪ್ರಯಾರಿಟಿ ಮೇಲೆ ನಿಮ್ಗೆ ಸೀಟ್ ಅಲಾಟ್ ಆಗ್ತಾ ಹೋಗುತ್ತೆ. ಆಯ್ತಾ, ಈ ವರ್ಷನೂ ಇದೇ ತರ ಆಗುತ್ತೆ ಅಂತಲ್ಲ, ಈ ರ್ಯಾಂಕ್ ರೇಂಜ್ ಒಳಗೆ ಆಗುತ್ತೆ. ಆಯ್ತಾ. ಸೊ ನೆಕ್ಸ್ಟ್ ನೋಡೋದಾದ್ರೆ ರೋಬೋಟಿಕ್ಸ್ ಅಲ್ಲಿ ಜನರಲ್ಗೆ 13,559 ಇಂದ ಹಿಡಿದು 65,000 ವರೆಗೂ ಎಂಡ್ ಆಗಿದೆ. ಸೊ ಇದಕ್ಕೆ ಸ್ವಲ್ಪ ಡಿಮಾಂಡ್ ಚೆನ್ನಾಗೇ ಇದೆ ನೋಡಿ ರೋಬೋಟಿಕ್ಸ್ಗೆ. ರೋಬೋಟಿಕ್ಸ್ ಅಂಡ್ AI ಅಂದ್ರೆ ಇದು ಒಂಥರ ECಗೆ ರಿಲೇಟೆಡ್ ಅಂತ ಹತ್ತತ್ರ ಈಕ್ವಲೆಂಟ್. ಯಾಕಂದ್ರೆ ರೋಬೋಟಿಕ್ಸ್ ಇಸ್ ಕಂಪ್ಲೀಟ್ಲಿ ಎಲೆಕ್ಟ್ರಾನಿಕ್ಸ್. ಆಯ್ತಾ. AI ಇನ್ ಎಲೆಕ್ಟ್ರಾನಿಕ್ಸ್ ಅಂದ್ರೆ ನಿಮ್ಗೆ ಮೈಕ್ರೋ ಕಂಟ್ರೋಲರ್ಸ್ ಅದನ್ನ ಪ್ರೋಗ್ರಾಮ್ ಮಾಡೋದು ಹೆಂಗೆ, ಸಮ್ ವಾಟ್ ರಿಲೇಟೆಡ್ ಟು ದಿಸ್. ECಗೆ ಸಿಸ್ಟರ್ ಬ್ರಾಂಚ್ ಅಂತ ನೀವು ಹೇಳಿದ್ರೆ ತಪ್ಪಾಗೋದಿಲ್ಲ ಇದನ್ನ. ಆಯ್ತಾ. ಸೊ ನೋಡ್ಕೊಳ್ಳಿ, ಪಾಸ್ ಮಾಡಿ ಈ ರ್ಯಾಂಕ್ ರೇಂಜ್ ನ ನೋಡ್ಕೊಳ್ಳಿ. GMK ವರ್ಗು ನೋಡಿ ಇಲ್ಲಿವರೆಗೂ ರ್ಯಾಂಕ್ ಇದೆ. ಇದೊಂದು 20,000 ರ್ಯಾಂಕ್ ರೇಂಜ್ ತನಕನೂ ಇದೆ. ಆಯ್ತಾ. ನೆಕ್ಸ್ಟ್ EV 18,900 ಆಡ್ ಚಿಲ್ಲರೆಯಿಂದ 1,49,000 ವರೆಗೂ ಇದೆ. ಸೊ 18,000 to 40,000ಗೆ ಜನರಲ್ ರಿಲೇಟೆಡ್ ಕ್ಯಾಟಗರೀಸ್ಗೆ ಅಷ್ಟೇ ಇರೋದು ಡಿವಿಯೇಷನ್. ಬರೀ 20,000 ಅಷ್ಟೇ ಇರೋದು. ಬೇಗ ಸೀಟ್ ಫಿಲ್ ಆಗ್ತಿದೆ ಇದುವೇ. ಸೊ ನೆಕ್ಸ್ಟ್ ET ನೋಡೋದಾದ್ರೆ 19,130 ಇಂದ ಹಿಡಿದು 1,53,000 ವರೆಗೂ ಇದೆ. ಸೊ ನೆಕ್ಸ್ಟ್ ಟ್ರಿಪಲ್ ನೋಡೋದಾದ್ರೆ 19,700 ಇಂದ ಹಿಡಿದು 1,13,000 ವರೆಗೂ ಇದೆ. ಸೊ ರ್ಯಾಂಕ್ ರೇಂಜ್ ನೋಡಿ. ಸೊ ಇಲ್ಲಿಂದ 1R ತನಕ ನೋಡೋದಾದ್ರೂ ಸೊ ಜಾಸ್ತಿ ಓಕೆ. ಇದೊಂದು 40,000 ರೇಂಜ್ ಇದೆ ಟ್ರಿಪಲ್. ಸೊ ಟ್ರಿಪಲ್ ಏನ್ ಗೊತ್ತಾ, ಓದೋದು ಸ್ವಲ್ಪ ಕಷ್ಟ ಮಕ್ಕಳಿಗೆ, ಸ್ವಲ್ಪ ಸಬ್ಜೆಕ್ಟ್ಸ್ ಟಫ್ ಆಗಿರುತ್ತೆ. ಆಯ್ತಾ. ಸೊ ನೆಕ್ಸ್ಟ್ EI ನೋಡೋದಾದ್ರೆ 25,109 ಇಂದ ಹಿಡಿದು 1,22,000 ವರೆಗೂ ಇದೆ. ಸೊ ಇದಕ್ಕೆ ನೀವು ಜನರಲ್ ರಿಲೇಟೆಡ್ ನೋಡೋದಾದ್ರೆ
ಇಲ್ಲಿ ತನಕ ಇದೆ 25,000 ಇಂದ ಹಿಡಿದು 57,000 ವರೆಗೂ ಇದೆ. 25,000 ರ್ಯಾಂಕ್ ರೇಂಜ್ ಇದೆ ಅಂತ ಅನ್ಕೊಳ್ಳಿ. ಸೊ ಮೆಕ್ಯಾನಿಕಲ್ಗೆ 51,301 ಇಂದ 1,91,000 ವರೆಗೂ ಇದೆ. ಸೊ ಇದು ನೋಡ್ಕೊಳ್ಳಿ ರ್ಯಾಂಕ್ ರೇಂಜ್ನ. ಸಿವಿಲ್ಗೆ 78,905 ಇಂದ 1,88,000 ವರೆಗೂ ಇದೆ. ಅಂಡ್ ಜನರಲ್ ಓರಿಯೆಂಟೆಡ್ಗೆ ಇದಕ್ಕೆ ಸ್ವಲ್ಪ ರ್ಯಾಂಕ್ ರೇಂಜ್ ಜಾಸ್ತಿನೇ ಇದೆ, ಯಾಕಂದ್ರೆ ಡಿಮ್ಯಾಂಡ್ ಸ್ವಲ್ಪ ಕಡಿಮೆ ಇದೆ ಈ ಬ್ರಾಂಚ್ಗೆ, ಈ ಕಾಲೇಜಲ್ಲಿ. ಆಯ್ತಾ? ನೆಕ್ಸ್ಟ್ ಯಾವ ಕಾಲೇಜ್ ಮಾಡಬೇಕು ಕಮೆಂಟ್ ಸೆಕ್ಷನ್ ಅಲ್ಲಿ ಹೇಳಿ. ಅಂಡ್ ನೀವು ಎಷ್ಟೊಂದು ಜನ ನನಗೆ ಫೋನ್ ಮಾಡ್ತೀರಾ, ನಂದು ಪರ್ಟಿಕ್ಯುಲರ್ ಆಗಿ 32,000 ಈ ರ್ಯಾಂಕ್ ರೇಂಜ್ ಬಂದ್ಬಿಡುತ್ತೆ ಸರ್, ಯಾವ್ಯಾವ ಕಾಲೇಜ್ ಸಿಗುತ್ತೆ ಅಂತ ಕೇಳಿದ್ರೆ ನನಗೆ ಫೋನ್ ಕಾಲಲ್ಲಿ ಇದು ಅಂತ ನೆನ್ಪಿಟ್ಕೊಳಕ್ಕಾಗಲ್ಲ. 2,17,000 ತನಕನೂ ಸೀಟ್ ಅಲಾಟ್ ಆಗಿದೆ. 300ಕ್ಕೂ ಹೆಚ್ಚು ಕಾಲೇಜ್ಗಳಿದಾವೆ. ನಾನು ಯಾವ ಕಾಲೇಜಲ್ಲಿ ಯಾವ ಸೀಟ್ ಇದೆ ಅಂತ ನಿಮ್ಗೆ ನಾನು ಇದಂತೂ ತಲೆಯಲ್ಲಂತೂ ಇರೋದಿಲ್ವೇ? ಯಾರಿಗೂ ತಲೆಯಲ್ಲಿ ಇಷ್ಟೆಲ್ಲ ಡೇಟಾನ ನೆನ್ಪಿಟ್ಕೊಳಕ್ಕಂತ ಆಗಲ್ಲ. ನಾನು ನಿಮ್ ತರ ಮಾಮೂಲಿ ಮನುಷ್ಯ ಅಷ್ಟೇ. ಬಟ್ ನಮಗೆ ಕೌನ್ಸಿಲಿಂಗ್ಗೆ ಬಂದವರಿಗೆ ನಮ್ಮ ಹತ್ರ ಡೇಟಾ ಇದೆ. ಆ ಡೇಟಾನ ಅನಲೈಸ್ ಮಾಡಿ ಇಟ್ಟಿದೀವಿ ನಾವು. ಈಚ್ ಕ್ಯಾಟಗರಿಗೆ ಅನಲೈಸ್ ಮಾಡಿ ಇಟ್ಟಿದೀವಿ. ಆಯ್ತಾ? ರೌಂಡ್ 1, ರೌಂಡ್ 2, ರೌಂಡ್ 3 ಎಲ್ಲದೂ ಅನಲೈಸ್ ಮಾಡಿ ಇಟ್ಟಿದೀವಿ. ಸೊ ನಿಮಗೆ ಕೌನ್ಸಿಲಿಂಗ್ ತಗೊಂಡವ್ರಿಗೆ ಇದು ಪ್ರಾಬಬಲ್ ಈ ಕಾಲೇಜಲ್ಲಿ ನಿಮ್ಗೆ ಈ ತರದ ಬ್ರಾಂಚ್ ಸಿಗತ್ತೆ, ನಿಮಗೆ ಯಾವ ಬ್ರಾಂಚ್ ಬೇಕು ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳೋದು. ಫಸ್ಟ್ ನಾವು ಸೆಲೆಕ್ಟ್ ಮಾಡ್ಕೋತೀವಿ. ಅದನ್ನ ಯಾವ ತರ ನಾವು ಸಾರ್ಟ್ ಮಾಡಬೇಕು ಅಂತ ನಾವು ಸ್ಟೂಡೆಂಟ್ನ ಕೇಳ್ತೀವಿ. ಇನ್ಫ್ಯಾಕ್ಟ್ ನಾವು ಒಂದು ಸಜೆಷನ್ ಕೊಡ್ತೀವಿ, ಸ್ಟೂಡೆಂಟ್ನು ಕೇಳ್ತೀವಿ. ನಿಮಗೆ ಡಿಪಾರ್ಟ್ಮೆಂಟ್ ವೈಸ್ ಬೇಕಾ, ಕಾಲೇಜ್ನ ಟಾರ್ಗೆಟ್ ಮಾಡ್ತಾ ಇದ್ದೀರಾ, ಎಲ್ಲದನ್ನು ಕೇಳ್ಕೊಂಡು ನಾವು ಆ ರ್ಯಾಂಕ್ಗೆ ಈಕ್ವಲೆಂಟ್ ಆಗಿ ಒಂದು ಆಪ್ಷನ್ ಎಂಟ್ರಿನ ರೆಡಿ ಮಾಡ್ತೀವಿ. ಸೊ ಮೋಸ್ಟ್ ಪ್ರಾಬಬಲ್ ನಿಮ್ಗೆ ಹೆಂಗೆ ಅಂದ್ರೆ ಆ ರ್ಯಾಂಕ್ಗೆ ಹತ್ತತ್ರ ಇರೋ ಕಾಲೇಜು ನಿಮ್ಮ ಸೀಟ್ ಬಿಟ್ಕೊಳ್ದೆ ಹೋಗ್ಬಾರ್ದು ಇನ್ ದ ಫಸ್ಟ್ ರೌಂಡ್. ಆ ತರ ರೆಡಿ ಮಾಡ್ತೀವಿ. ಸೆಕೆಂಡ್ ರೌಂಡ್ ಹೋದ್ರೆ ಅದಕ್ಕಿಂತ ಬೆಟರ್ ಕಾಲೇಜ್ ಸಿಗ್ಬೇಕು. ಥರ್ಡ್ ರೌಂಡ್ಗೆ ಹೋಗ್ತೀನಿ ಅಂದ್ರೆ ಅದಕ್ಕಿಂತ ಬೆಟರ್ ಕಾಲೇಜ್ ಸಿಗ್ಬೇಕು. ಆ ತರ ಆಪ್ಷನ್ ಎಂಟ್ರಿನ ಮಾಡಬೇಕು. ಅದೇ ತರನೇ ನಾವು ಮಾಡ್ಕೊಡ್ತೀವಿ ಇನ್ಫ್ಯಾಕ್ಟ್. ಆಯ್ತಾ? ಸೊ ದಟ್ಸ್ ಇಟ್ ಫಾರ್ ದಿಸ್ ವಿಡಿಯೋ ಗೈಸ್. ದಿಸ್ ಇಸ್ ಯುವರ್ ಟೀಚರ್ ನಾಗಾಭರಣ signing off with a smile. I will meet you guys in the next video. Until then, have a nice day. Bye.